ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 90 ಪಾಯಿಂಟ್ಸ್ ಗೇನ್ ಆಗಿ 83,079 ಕ್ಲೋಸ್ ಆಗಿದೆ. ನಿಫ್ಟಿ 34 ಪಾಯಿಂಟ್ಸ್ ಗೇನ್ ಆಗಿ 25,480 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 35 ಪಾಯಿಂಟ್ಸ್ ಗೇನ್ ಆಗಿ 52,188 ಕ್ಲೋಸ್ ಆಗಿದೆ. ಇವತ್ತು ಜಿಯೋ ಯೂಸರ್ಸ್ ತುಂಬ ಇಶ್ಯೂಸ್ನ ಫೇಸ್ ಮಾಡಿದಿರಲ್ವಾ? ಯಾಕಂದರೆ ಆಲ್ ಓವರ್ ಇಂಡಿಯಾ ಜಿಯೋ ಸರ್ವರ್ ಡೌನ್ ಆಗಿದೆ. ಈ ಸರ್ವರ್ ಡೌನಿಂದ ಜಿಯೋ ಆ್ಯಪ್ಸ್ ಓಪನ್ ಆಗ್ತಾ ಇಲ್ಲ ಮತ್ತು ಇಂಟರ್ನೆಟ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀವಿ. ಓವರಾಲ್ ಜಿಯೋ ಸರ್ವರ್ ಆಲ್ ಓವರ್ ಇಂಡಿಯಾ ಡೌನ್ ಆಗಿದೆ. ಇವತ್ತು ಜಿಯೋ ಯೂಸರ್ಸ್ ತುಂಬ ಸ್ಟೇಟ್ಸಲ್ಲಿ ಇದೇ ಇಶ್ಯೂಸ್ನ ಫೇಸ್ ಮಾಡಿದ್ದಾರೆ. ನೀವು ಯಾರಾದರೂ ಈ ಇಶ್ಯೂಸ್ನ ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಸಲ ಕಮೆಂಟ್ ಮಾಡಿ. ಇವತ್ತು ಮಾರ್ಕೆಟ್ ನೋಡಿದ್ರೆ ಕಂಪ್ಲೀಟ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಇಂಡಿಸೀಸು. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಆದರೆ ಮೀಡಿಯಾ ಸೆಕ್ಟರ್ ಮಾತ್ರ ಎಬೋವ್ 1% ಫಾಲ್ ಆಗಿದೆ. ಮತ್ತು ನಮ್ಮ ಇಂಡಿಯನ್ WPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಇದು ನಮ್ಮ ಮಾರ್ಕೆಟ್ಗೆ ಅಷ್ಟು ಇಂಪ್ಯಾಕ್ಟ್ ಇರಲ್ಲ, ಅದಕ್ಕೆ ಇದ್ರ ಬಗ್ಗೆ ಏನೂ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಮತ್ತು US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ US ಮಾರ್ಕೆಟಲ್ಲಿ ಸಹ ಎಲ್ಲ ಇಂಡೆಸಿಸ್ ಫ್ಲ್ಯಾಟಾಗೆ ಕ್ಲೋಸ್ ಆಗಿದೆ. US ಮಾರ್ಕೆಟಲ್ಲಿ ಯಾವುದೇ ಥರ ಇಂಪಾರ್ಟೆಂಟ್ ಈವೆಂಟ್ಸ್ ಇಲ್ಲ, ಇರೋದು ಒಂದೇ. ಇದನ್ನು ತುಂಬ ಸಲ ಹೇಳಿದ್ದೆ ಅಲ್ಲ, ಅದೇ US FOMC ಮಿನಿಟ್ಸ್ ಮೀಟಿಂಗ್ ಇದೆ. ನಾಳೆ ಈವ್ನಿಂಗ್ ಇದು ಅಪ್ಡೇಟ್ ಆಗುತ್ತೆ. ಇದ್ರ ಇಂಪ್ಯಾಕ್ಟ್ ನಮಗೆ ಮಾರ್ಕೆಟಲ್ಲಿ ಗುರುವಾರ ಗೊತ್ತಾಗುತ್ತೆ ಏನು ಅಂತ. ನಾಳೆ ಈವ್ನಿಂಗ್ ಈ ಈವೆಂಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ, ಪ್ರತಿಯೊಬ್ಬರು ಚೆಕ್ ಮಾಡಿ. ಯಾಕಂದರೆ ಗುರುವಾರ ನಮ್ಮ ಮಾರ್ಕೆಟ್ನ ಡ್ರೈವ್ ಮಾಡೋ ಫ್ಯಾಕ್ಟರ್ ಈ ಈವೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ. ಮತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಅಪ್ಡೇಟ್ ಬಂತು. ಬ್ಯಾಂಕ್ಸಲ್ಲಿ ಕ್ರೆಡಿಟ್ ಗ್ರೋತ್ ಡೌನ್ ಆಗಿದೆ 600 ಬೇಸಿಸ್ ಪಾಯಿಂಟ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ ಈ ಪರ್ಸ್ನಲ್ ಲೋನ್ ಮತ್ತು ಅಗ್ರಿಕಲ್ಚರಲ್ ಲೋನ್ಸ್ ತೊಗೊಳೋರು ಕಮ್ಮಿ ಆಗಿದ್ದಾರೆ. 600 ಬೇಸಿಸ್ ಪಾಯಿಂಟ್ಸ್ ಡೌನ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಅದಕ್ಕೋಸ್ಕರ ನಾಳೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ವಲ್ಪ ಫೋಕಸ್ ಮಾಡಿ. ಮತ್ತು ನಾಳೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇದೆ. ಅದಕ್ಕೋಸ್ಕರ ಬ್ಯಾಂಕ್ಸ್ ತುಂಬ ಡೌನ್ ಆದರೂ ಆಗ್ಬೋದು ಅಥವಾ ತುಂಬ ಗ್ರೋತ್ ಆದರೂ ಇರ್ಬೋದು. ಅದಕ್ಕೋಸ್ಕರ ನಾಳೆ ಬ್ಯಾಂಕಿಂಗ್ ಸೆಕ್ಟರ್ನ ಫೋಕಸ್ ಮಾಡಿ. ಮತ್ತು US ರೇಟ್ ಕಟ್ ಡಿಸಿಷನ್ ಅಪ್ಡೇಟ್ ಆಗುತ್ತಲ್ಲ, ಅದಕ್ಕೆ ನಾಳೆ ಸ್ವಲ್ಪ ಮಾರ್ಕೆಟ್ ವಾಲಟೈಲ್ ಆಗಿರುತ್ತೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಟಾಟಾ ಗ್ರೂಪ್ ಈ ಕಂಪನಿಯಲ್ಲಿ ಮಲ್ಟಿಪಲ್ ಅಪ್ಡೇಟ್ಸ್ ಇದೆ, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್, ಟಾಟಾ ಮೋಟರ್ಸ್. ಲಾಸ್ಟ್ ವೀಕ್ UBS ಸೆಕ್ಯೂರಿಟೀಸ್ ಅವರು ಟಾಟಾ ಮೋಟರ್ಸ್ಗೆ ಸೆಲ್ ರೇಟಿಂಗ್ ಕೊಟ್ಟು 20% ಡೌನ್ಗ್ರೇಡ್ ಮಾಡಿದರು. ಅವತ್ತು ಶೇರ್ ಪ್ರೈಸ್ ನಿಯರ್ಲಿ 6%ವರೆಗೂ ಫಾಲ್ ಆಯಿತು. ಯಾಕಂದರೆ ಟಾಟಾ ಮೋಟರ್ಸ್ ಅವರು ಫೆಸ್ಟಿವಲ್ ಸೇಲ್ಸ್ನ ಬೂಸ್ಟ್ ಮಾಡೋದಕ್ಕೆ ಪ್ರೈಸಸ್ ಡೌನ್ ಮಾಡಿದರು. ಅದರಿಂದ ಮಾರ್ಜಿನ್ ಎಫೆಕ್ಟ್ ಆಗುತ್ತೆ ಅಂತ ಈ ಥರ ಡೌನ್ಗ್ರೇಡ್ ಮಾಡಿದ್ದು. ಮತ್ತು ಇವಾಗ ಟಾಟಾ ಸನ್ಸ್ ಚೇರ್ಮನ್ ಆದ ಚಂದ್ರಶೇಖರನ್ ಅವರು ಒಂದು ಇಂಟರ್ವ್ಯೂಯಲ್ಲಿ JLR ಜಾಗ್ವರ್ ಲ್ಯಾಂಡ್ ರೋವರ್ ಬಿಸ್ನೆಸ್ಸಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಗ್ಲೋಬಲ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಟ್ರಾಡೇಯಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 3%ವರೆಗೂ ಫಾಲ್ ಆಗಿತ್ತು, ಮತ್ತೆ ರಿಕವರ್ ಆಗಿದೆ. ಲಾಂಗ್ ಟರ್ಮ್ಗೋಸ್ಕರ ಈ ಸ್ಟಾಕ್ನ ಒಂದ್ಸಲ ಅನಾಲಿಸಿಸ್ ಮಾಡಿ. ಯಾಕಂದರೆ ಲಾಸ್ಟ್ 1 ಮಂತ್ ಅಥವಾ 15 ಡೇಸ್ ಬ್ಯಾಕೆಲ್ಲ ಜೆಫ್ರೀಸ್ ಅವರು, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಈ ಟಾಟಾ ಮೋಟರ್ಸ್ಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1300, 1400 ಅಂತ ಹೇಳಿದರು. ಅದಕ್ಕೋಸ್ಕರ ಲಾಂಗ್ ಟರ್ಮ್ಗೆ ಒಂದ್ಸಲ ಈ ಸ್ಟಾಕ್ನ ಅನಾಲಿಸಿಸ್ ಮಾಡಿ. ಟಾಟಾ ಪವರ್ ಈ ಕಂಪನಿ ಪವರ್ ಸೆಕ್ಟರಲ್ಲಿ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಇದೆ ಮತ್ತು ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಬೆಟರಾಗಿ ಪೋಸ್ಟ್ ಮಾಡ್ತಾ ಇದೆ. ಇವಾಗ ರಿನ್ಯೂವಬಲ್ ಎನರ್ಜಿಯಲ್ಲಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದಾರೆ ನಿಯರ್ಲಿ 700 ಕ್ರೋರ್ಸ್ಗೆ ಇನ್ನು ನೆಕ್ಸ್ಟ್ 5-6 ಇಯರ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವರು ಸೋಲಾರ್ ಪ್ಯಾನಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಚಾರ್ಜಿಂಗ್ ಸ್ಟೇಷನ್ಸ್ನ ಬಿಲ್ಟ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ಗೋಸ್ಕರ ಒಂದ್ಸಲ ಈ ಸ್ಟಾಕ್ನ ಸ್ಟಡಿ ಮಾಡಿ. ಟ್ರೆಂಟ್ ಈ ಟಾಟಾ ಗ್ರೂಪಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಕಂಪನಿ. ಇವರು ಲಾಸ್ಟ್ 1 ಇಯರಲ್ಲಿ 257% ಗ್ರೋ ಆಗಿದೆ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ 2000 ಟ್ರೇಡ್ ಆಗ್ತಾ ಇದ್ದ ಸ್ಟಾಕ್ ಇವತ್ತು 7300 ಟ್ರೇಡ್ ಆಗ್ತಾ ಇದೆ. ಮತ್ತೆ ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡಿದೆ, ಜೂಡಿಯೋ ಈ ಫ್ಯಾಷನ್ ಬ್ರ್ಯಾಂಡ್ 3 ಡೇಸ್ಗೆ ಒಂದು ಸ್ಟೋರ್ನ ಓಪನ್ ಮಾಡ್ತಾ ಇದೆ ಇಂಡಿಯಾದಲ್ಲಿ ಅಂತ ಅಪ್ಡೇಟ್ ಬಂದಿದೆ. ಮತ್ತೆ ಇವತ್ತು ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 11 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಜೊತೆಗೆ ಈ ಡಿಸೆಂಬರಲ್ಲಿ ಟ್ರೆಂಟ್ ಸೆನ್ಸೆಕ್ಸ್ಗೆ ಆ್ಯಡ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬಂದಿದೆ ಬಜಾಜ್ ಫಿನ್ಸರ್ವ್ ಪ್ಲೇಸ್ಗೆ. ಇದು ಏನಾದರೂ ಕನ್ಫರ್ಮ್ ಆದರೆ ಸ್ಟಾಕಲ್ಲಿ ಇನ್ನೂ ಪಾಸಿಟಿವ್ ಮೊಮೆಂಟಮ್ ನೋಡ್ಬೋದು.
ಜೊತೆಗೆ ಈ ಕಂಪನಿ ಪ್ರತಿ ಕ್ವಾರ್ಟರಲ್ಲೂ ಬ್ಲಾಕ್ ಬಸ್ಟರ್ ರಿಸಲ್ಟ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದೆ. ಇವತ್ತು ಹೀರೋ ಮೋಟಾರ್ ಕಾರ್ಪ್ ನಿಯರ್ಲಿ 3% ಮೂವ್ ಆಗಿದೆ ಮತ್ತು ಲಾಸ್ಟ್ 1 ಇಯರಲ್ಲೇ 95% ಮೂವ್ ಆಗಿದೆ. ಈ ಕಂಪನಿಗೆ 32% ಟೂ ವೀಲ್ ಮಾರ್ಕೆಟ್ ಶೇರ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಮತ್ತು 8 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಇಂಡಿಯಾದಲ್ಲಿ 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಮತ್ತು ಒಂದು ಕೊಲಂಬಿಯಲ್ಲಿದೆ, ಇನ್ನೊಂದು ಬಾಂಗ್ಲಾದೇಶಲ್ಲಿದೆ. ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಕ್ಸ್ಟ್ರೀಮ್ 125cc ಬೈಕ್ನ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಈ ಬೈಕ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಗುಡ್ ಸೇಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ರೂರಲ್ ಎಕಾನಮಿ ಗ್ರೋ ಆಗ್ತಾ ಇದೆ, ಗುಡ್ ಮಾನ್ಸೂನ್ಸ್ ಇಂದ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ, ಇದರಿಂದ ಸೇಲ್ಸ್ ಬೂಸ್ಟ್ ಆಗುತ್ತೆ ಮತ್ತೆ Q2 Q3 ರಿಸಲ್ಟ್ಸ್ ಬೆಟರ್ ಆಗಿ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 3% ವರೆಗೂ ಮೂವ್ ಆಗಿರೋದು. ಇದೊಂದೇ ಅಲ್ಲ, ಬಜಾಜ್ ಆಟೋ ಕೂಡ 2 ಟೂ ವೀಲರ್ಸ್ ನ ಲಾಂಚ್ ಮಾಡಿದೆ. ಅವರು ಸಹ ಇದನ್ನೇ ಹೇಳ್ತಾ ಇರೋದು, ರೂರಲ್ ಎಕಾನಮಿ ರಿಕವರ್ ಆಗ್ತಾ ಇದೆ, ಜೊತೆಗೆ ಫೆಸ್ಟಿವಲ್ ಸೀಸನ್ ಅಲ್ಲಿ ಸೇಲ್ಸ್ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಎಂದೇ ಆಗಲಿ ಆಟೋ ಸೇಲ್ಸ್ Q2 ರಿಸಲ್ಟ್ಸ್ ಬೆಟರ್ ಆಗಿ ಪೋಸ್ಟ್ ಮಾಡ್ತಾರೆ. ಯಾಕಂದ್ರೆ ಮೈನ್ ರೀಸನ್ ಫೆಸ್ಟಿವಲ್ ಸೀಸನ್ ಇಂದಾನೆ. HDFC ಬ್ಯಾಂಕ್ ಇವತ್ತು 10:15 ಆ ಟೈಮಲ್ಲಿ ಈ ನ್ಯೂಸ್ ಅಪ್ಡೇಟ್ ಆಯಿತು. ಇವತ್ತು RBI HDFC ಬ್ಯಾಂಕ್ಗೆ 1 crore ಪೆನಾಲ್ಟಿ ಹಾಕಿದ್ದಾರೆ ಅಂತ ಅಪ್ಡೇಟ್ ಆಯಿತು. ಆಗ ಸಡನ್ ಆಗಿ ಶೇರ್ ಪ್ರೈಸ್ ಸಹ ಫಾಲ್ ಆಯಿತು. ಈ ಪೆನಾಲ್ಟಿಗೆ ರೀಸನ್ ಏನಂದ್ರೆ RBI 3 ಮೇನ್ ರೀಸನ್ಸ್ನ ಹೈಲೈಟ್ ಮಾಡಿದೆ. ಒಂದು, HDFC ಬ್ಯಾಂಕಲ್ಲಿ ರಿಕವರಿ ಏಜೆಂಟ್ ವರ್ಕಿಂಗ್ ಅವರ್ಸ್ ಬಿಟ್ಟು ಬೇರೆ ಅವರ್ಸಲ್ಲಿ ಕಸ್ಟಮರ್ಸ್ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಅದಕ್ಕೆ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇಂಟ್ರೆಸ್ಟ್ ರೇಟ್ ಆನ್ ಡೆಪಾಸಿಟ್ಸ್ ಮತ್ತೆ ಕಸ್ಟಮರ್ಸ್ಗೆ ಪ್ರಾಪರ್ ಆಗಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿಲ್ಲ ಬ್ಯಾಂಕ್ಸ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಅಕ್ಟೋಬರ್ 19th Q2 ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ HDFC ಬ್ಯಾಂಕ್ದು. ನೋಡಬೇಕು ಈ ಸಲ ರಿಸಲ್ಟ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ. ಬಜಾಜ್ ಹೌಸಿಂಗ್ ಫಿನಾನ್ಸ್ ಲಿಸ್ಟ್ ಆಗಿ ಸೆಕೆಂಡ್ ಡೇ ಕೂಡ ಇನ್ವೆಸ್ಟರ್ಸ್ಗೆ 10% ರಿಟರ್ನ್ಸ್ ಕೊಟ್ಟಿದೆ. ಇವತ್ತು ಮಾರ್ನಿಂಗ್ ಫಿಲಿಪ್ಸ್ ಕ್ಯಾಪಿಟಲ್ ಅವರು ಬಜಾಜ್ ಹೌಸಿಂಗ್ ಫಿನಾನ್ಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ 210 ಅಂತ ಹೇಳಿದ್ದಾರೆ ಮತ್ತೆ 27% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಇಂದ. ಇವರು ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ 90% ಲೋನ್ಸ್ ಎಲ್ಲ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಕೊಡ್ತಾ ಇದ್ದಾರೆ ಮತ್ತೆ ಹೈಯರ್ ರಿಟರ್ನ್ ರೇಷಿಯೋಸ್ ಬರ್ತಾ ಇದೆ ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಯಾರಾದರೂ ಈ ಪಾಯಿಂಟ್ ಅಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ ದಿನ ಸ್ಟಾಕ್ ಗ್ರೋ ಆಗ್ತಾ ಇದೆ, ಇವಾಗ ಯಾರಾದರೂ ಇನ್ವೆಸ್ಟ್ ಮಾಡೋರು ಒಂದ್ಸಲ ಯೋಚನೆ ಮಾಡಿ. ಯಾಕಂದ್ರೆ ಇದು ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ವ್ಯಾಲ್ಯೂಯೇಷನ್ಸ್ ಯಾವ ತರ ಇದೆ ಅಂತ. ಯಾಕಂದ್ರೆ ಯಾವತ್ತೇ ಆಗಲಿ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಆ ಕಂಪನಿ ಫಂಡಮೆಂಟಲ್ಸ್ ಯಾವ ತರ ಇದೆ ಮತ್ತೆ ಟೆಕ್ನಿಕಲ್ಸ್ ಯಾವ ತರ ಇದೆ ಅಂತ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಇವಾಗ ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬಜಾಜ್ ಹೌಸಿಂಗ್ ಫಿನಾನ್ಸ್ ಕಂಪ್ಲೀಟ್ ಓವರ್ ವ್ಯಾಲ್ಯೂಯೇಷನ್ ಇದೆ. ಒಂದು, ಇವಾಗಿಂದ ಬಜಾಜ್ ಹೌಸಿಂಗ್ ಫಿನಾನ್ಸ್ ಫಾಲ್ ಆದ್ರೂ ಆಗಬೇಕು ಅಥವಾ ಬೇರೆ ಕಂಪನೀಸ್ ಅಂದ್ರೆ ಇದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಬೇರೆ ಕಂಪನೀಸ್ ಅವರು ಅರ್ನಿಂಗ್ಸ್ ಪ್ರಕಾರ ಮೂವ್ ಆಗ್ತಾ ಹೋಗ್ಬೇಕು. ಅವಾಗಾದ್ರೆ ಸರಿ ಹೋಗುತ್ತೆ ಇನ್ವೆಸ್ಟ್ ಮಾಡಿದ್ರು. ಇಲ್ಲ ಅಂದ್ರೆ ನಿಮ್ ಕ್ಯಾಪಿಟಲ್ ರಿಸ್ಕ್ ಅಲ್ಲಿ ಇರುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. PN ಗಾಡ್ಗಿಲ್ ಜ್ಯುವೆಲರಿ ಈ IPO ಕಂಪನಿ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 72% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಮತ್ತೆ ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ 65%ಗೆ ಫಾಲ್ ಆಗಿದೆ. ITC ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಾ ಇದೆ ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ ಶೇರ್ ಖಾನ್ ಬ್ರೋಕರೇಜ್ ಫರ್ಮ್ ಅವರು. ಮತ್ತೆ ಇವರು ITCಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 595 ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ITC ಅವರು ಕನ್ಸಿಸ್ಟೆಂಟ್ ಆಗಿ ಗುಡ್ ಅರ್ನಿಂಗ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಈ ಸಿಗರೇಟ್ ಬಿಸ್ನೆಸ್ ಅಲ್ಲಿ ಮತ್ತೆ FMCG ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ FMCGಯಲ್ಲಿ ಅಗ್ರೆಸಿವ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಇವಾಗ ಪೇಪರ್ ಬೋರ್ಡ್, ಪೇಪರ್ ಮತ್ತೆ ಪ್ಯಾಕೇಜಿಂಗ್ ಅಲ್ಲಿ ರಿಕವರಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು Q2 ರಿಸಲ್ಟ್ಸ್ ಯಾವ ತರ ಪೋಸ್ಟ್ ಮಾಡುತ್ತೆ ಅಂತ. ಬ್ಲಾಕ್ ಡೀಲ್ಸ್ ಟಾಟಾ ಮೋಟರ್ಸ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.9 crore ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತು ಬ್ಲಾಕ್ ಡೀಲ್ ನಡೆದಕ್ಕೆ ಅರೌಂಡ್ 10 o'clock ಆ ಟೈಮಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 2% ವರೆಗೂ ಫಾಲ್ ಆಯಿತು. ನುವೋಕೋ ವಿಸ್ಟಾಸ್ ಕಾರ್ಪೊರೇಷನ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 45 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ ಮತ್ತು ಈ ಬ್ಲಾಕ್ ಡೀಲ್ ನಡೆದ ಮೇಲೆ ಶೇರ್ ಪ್ರೈಸ್ ನಿಯರ್ಲಿ 5% ವರೆಗೂ ಮೂವ್ ಆಗಿದೆ. BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಈ ಕಂಪನಿ ಇವತ್ತು ನಿಯರ್ಲಿ 4% ಫಾಲ್ ಆಗಿದೆ. ಬ್ಲಾಕ್ ಡೀಲ್ ನಡೆದ ಮೇಲೆ ಇವತ್ತು 55 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.